ಕಾಂತಾರ ಚಾಪ್ಟರ್ 1 ರಿಲೀಸ್ ಆದಮೇಲೆ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಮಂಗಳೂರಿನ ಬಾರೆಬೈಲ್ ವಾರಾಹಿ ಪಂಜುರುಳಿ ದೈವಕ್ಕೆ ಹರಕೆಯ ನೇಮೋತ್ಸವವನ್ನು ಕೊಟ್ಟಿದ್ರು. ಇದು ಈಗ ಸ್ವಲ್ಪ ಮಟ್ಟಿನ ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಕೆ ನೇಮ ಕೊಟ್ಟಿರುವಂಥದ್ದು ಮತ್ತೆ ರಿಷಬ್ ಶೆಟ್ಟಿಯವರ ಮಡಿಲಲ್ಲಿ ಎಣ್ಣೆ ಬೂಲಿಯ ಸಂದರ್ಭದಲ್ಲಿ ದೈವ ನರ್ತಕರು ಮಲಗಿರುವಂಥದ್ದು ದೊಡ್ಡ ಮಟ್ಟಿನ ಚರ್ಚೆಗೆ ಕಾರಣವಾಗಿದೆ. ಈ ದೇವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರಾದಂತಹ ರವಿ ಪ್ರಸನ್ನ ಅವರು ನಮ್ಮ ಜೊತೆ ಇದ್ದಾರೆ. ಈ ಬಗ್ಗೆ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ. ಸರ್, ಈ ಒಂದು ಕಾಂಟ್ರವರ್ಸಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅಭಿಪ್ರಾಯ ಏನು ಸರ್? ಸಾಮಾಜಿಕ ಜಾಲತಾಣಗಳನ್ನು ಯಾರು ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಅವರವರ ಮನಸ್ಸಿಗೆ ಬಂದದನ್ನು ಹೇಳ್ತಾರೆ. ಆದರೆ ಹೇಳುವಾಗ ದೈವ ಹೀಗೆ ಮಾಡಬೇಕಿತ್ತು, ದೈವ ನರ್ತಕ ಹೀಗೆ ಮಾಡಬೇಕಿತ್ತು ಅಂತ ಹೇಳುವಂತಿಲ್ಲ. ನಿಮಗೂ ಗೊತ್ತಿದೆ, ಕೈಯಲ್ಲಿ ಹೂವರಿ ಹಿಡಿದು ದೈವಕ್ಕೆ ಆವಾಹನೆ ಆದ ಮೇಲೆ ಅದು ದೈವ, ಅಥವಾ ಎಣ್ಣೆ ಬುಳ್ಳಿಗೆ ಅವನು ನಿತ್ತ ಕೂಡಲೇ ಅದರ ಕ್ರಮಗಳನ್ನು ಅವರಿಗೆ ಗೊತ್ತಿರುವ ಕ್ರಮ, ಅದು ನಮಗೆ ಗೊತ್ತಿಲ್ಲ. ಯಾವ ರೀತಿ ಹೇಗೆ ವರ್ತಿಸಬೇಕು, ಹೇಗಿರಬೇಕು, ಅವರ ಗುರು ಕಲಿಸಿದಂತಹ ಪಾಠ, ಅವರ ತಂದೆ ತಾಯಿಗಳು ಹೇಳಿದಂತಹ ರೀತಿ ನೀತಿಗಳಲ್ಲಿ ಅವರು ಹೋಗ್ತಾರೆ. ಈ ಕ್ಷೇತ್ರದಲ್ಲಿ ಇದೇ ರೀತಿ ನಾನೊಂದು 3-4 ವರ್ಷದಿಂದ ಅಥವಾ 5 ವರ್ಷದಿಂದ ನೋಡಿಕೊಂಡು ಬಂದಿದ್ದೇನೆ. ಇದೇ ರೀತಿ ದೈವ ಅಲ್ವಾ ಪಂಜುರ್ಲಿ ಇದೇ ರೀತಿ ವರ್ತನೆಯನ್ನ, ಆ ಎಣ್ಣೆ ಬುಳ್ಯದ ಉಗ್ರತೆಯನ್ನ ತೋರಿಸಿಕೊಂಡು ನಡೆದು ಬಂದಿದೆ. ಅದರಲ್ಲಿ ಯಾವುದೇ ವ್ಯತ್ಯಾಸಗಳು ನಮಗೆ ಕಂಡು ಬರಲಿಲ್ಲ ಅಂತ ಹೇಳುತ್ತೇನೆ. ಸರ್, ಒಂದು ಕಡೆ ಎಣ್ಣೆ ಬುಳ್ಯದಲ್ಲಿ ಉಗ್ರತೆ ಇರುವಂಥದ್ದು ಸಹಜ, ಪಂಜುರುಳಿ ದೈವ ಆಗಲಿ ಅಥವಾ ಇನ್ನಿತರ ಕೆಲವೊಂದು ದೈವಗಳಾಗಲಿ. ಅದ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಈ ಎಣ್ಣೆ ಬುಳ್ಳಿ ಕೊಟ್ಟಂತಹ ದೈವ ನರ್ತಕರು ಮಲಗಿದ್ರು ಅಂತ ಹೇಳುವಂಥದ್ದು ದೊಡ್ಡ ಮಟ್ಟಿನ ಚರ್ಚೆ. ಅದೇ ಚರ್ಚೆ ಬಿಟ್ಟರೆ ಬೇರೆ ಯಾವುದೂ ಕಾಂಟ್ರವರ್ಸಿ ಇಲ್ಲ. ಈ ಬಗ್ಗೆ ಅಂದ್ರೆ ಮಲಗಿದ್ದು ಸರಿಯಾ ಅಥವಾ ಅದು ಎಷ್ಟರ ಮಟ್ಟ ಈ ಹಿಂದೆ ಹರಕೆಯ ಕೋಲ ಸಂದರ್ಭದಲ್ಲಿ ಅಂಥದ್ದು ಸನ್ನಿವೇಶಗಳು ಈ ಕ್ಷೇತ್ರದಲ್ಲಿ ಆಗಿದೆಯಾ ಅಂತ ಹೇಳುವಂತ ನನ್ನ ಪ್ರಶ್ನೆ ಸರ್. ದೈವ ಎಣ್ಣೆ ಬುಳ್ಳಿ ಆಗುವ ಸಂದರ್ಭದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡುವಂಥ ಕ್ರಮ, ಹೊರಗೆ ಹೋಗಿ ನೋಡುವಂಥ ಕ್ರಮ, ಒಳಗೆ ಹೋಗಿ ನೋಡುವಂಥ ಕ್ರಮಗಳಿದೆ. ತದನಂತರ ಗಡಿಗಾರರು ಮತ್ತು ಮೊಕ್ತೇಸರರ ಹತ್ತಿರ ಹೋಗಿ ಅವರ ಕೈಯನ್ನು ಹಿಡಿದು ಆಶ್ವಾಸನೆಯನ್ನು ಕೊಡುತ್ತಾ ಉಗ್ರದಲ್ಲಿ ಅವರನ್ನು ನೋಡುತ್ತಾ ಅವರ ಕೈಯನ್ನು ಹಿಡ್ಕೊಂಡು ಕೆಳಗೆ ಬೀಳುವಂಥ ಕ್ರಮ ಇಲ್ಲಿ ಮೊದಲಿಂದ ನಡೆದುಕೊಂಡು ಬಂದಿದೆ. ಸೇವಾದಾರರು ಅಂತ ಯಾರು ಬಂದಿದ್ದಾರೆ ಅವರ ರೀತಿಯಲ್ಲಿ ಕೈಯನ್ನು ಹಿಡಿದು ಕೆಳಗೆ ಬಿದ್ದಂಥ ರೀತಿಯನ್ನು ನಾವು ನೋಡ್ಬೋದು. ಅದು ಮಡಿಲಲ್ಲಿ ಬಿದ್ದಂತೆ ಚಿತ್ರೀಕರಣ ಆ ರೀತಿಯಲ್ಲಿ ಕಾಣ್ತಾ ಇದೆ. ಆದರೆ ಅವರಿಗೆ ಮಾತ್ರ ಅಲ್ಲ, ಉಳಿದ ಎಲ್ಲ ವ್ಯಕ್ತಿಗಳಿಗೂ ಅದೇ ರೀತಿ ದೈವ ಅಲ್ಲಿ ಮಾಡ್ತಾ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಮಾತ್ರವಲ್ಲದೆ ಇದು ಆ ದೈವದ ಒಂದು ರೀತಿ ನೀತಿ ಇರಬಹುದು. ಮಾತ್ರವಲ್ಲದೆ ಇದರ ಮೊದಲು ನಡೆದಂಥ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರಲ್ಲಿ ನಮಗೆ ತಪ್ಪು ಅಂತ ಕಾಣಲಿಲ್ಲ. ಸರ್, ಇನ್ನೊಂದು ವಿಚಾರವಾಗಿ ಈ ಕ್ಷೇತ್ರಕ್ಕೆ ಮತ್ತು ರಿಷಬ್ ಶೆಟ್ಟಿ ಅವರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದರ ಜೊತೆಗೆ ಈ ಮುನ್ನೆ ದೈವ ಕಟ್ಟಿದಂತಹ ಮುಖೇಶ್ ಅವರಾಗಿರು, ಅವ್ರಿಗೂ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಒಂದು ಅವಿನಾಭಾವ ಸಂಬಂಧ ಇದೆ. ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಒಂದು ಕೊರಿಯೋಗ್ರಾಫರ್ ರೀತಿಯಲ್ಲಿ ಅವರು ಅಂದರೆ ಇದು ಮಾಡಿದ್ರು, ಕೊರಿಯೋಗ್ರಫಿ ಮಾಡಿದ್ರು ಅಂತ ಹೇಳುವಂಥ ಕೆಲವೊಂದು ಫೋಟೋಸ್ಗಳು, ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದೆ. ಅವರಲ್ಲೇ ಯಾಕೆ ಕಟ್ಟಿಸಿದ್ರು? ಬೇರೆಯವರು ತುಳುನಾಡಿನಲ್ಲಿ ಅಥವಾ ಕರಾವಳಿ ಭಾಗದಲ್ಲಿ ಯಾರೂ ಇಲ್ವ ದೈವ ನರ್ತಕರು ಅಂತ ಹೇಳುವಂಥ ಚರ್ಚೆ ಕೂಡ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ಕೆಲವರಿಗೆ ನಾವು ಎಣ್ಣೆ ಕೊಟ್ಟಿರ್ತೇವೆ, ಅಜಲು ಅಂತ ಹೇಳ್ತೇವೆ, ಅಥವಾ ಅವರೇ ಮಾಡಬೇಕು ಅಂತ ಇರ್ತದೆ. ಕೆಲವೊಂದು ಸಲ ಆಡಳಿತ ಮಂಡಳಿ ಕೆಲವರನ್ನ ಬದಲಾವಣೆ ಮಾಡಿ ಪುನಃ ಎಣ್ಣೆ ಕೊಡ್ತಾರೆ. ನಾವು ಯಾರಿಗೆ ಎಣ್ಣೆ ಕೊಡ್ತೇವ ಅವರೇ ಅಲ್ಲಿ ಕಟ್ಟಬೇಕು ಎಂಬ ಶಾಸ್ತ್ರ ಇದೆ. ಮತ್ತು ನೀವು ಕೇಳಿದಂತೆ ನಮ್ಮ ಕ್ಷೇತ್ರಕ್ಕೆ ಹೋದ ವರ್ಷ ಒಂದು ಬೇರೆಯವರಿಂದ ಅವರು ಬಂದು ಸೇವೆಯನ್ನು ಕೊಟ್ಟು ಹೋದರು, ಪ್ರಸಾದ ತಗೊಂಡು ಹೋದರು. ಈ ಬಾರಿ ಸೇವೆಯನ್ನು ಕೊಟ್ಟಿದ್ದಾರೆ. ಅದು ಆ ದೈವಕ್ಕೂ ಅವರಿಗೂ ಬಿಟ್ಟಂಥ ವಿಚಾರ. ಅವರಿಗೇನೋ ಮನಸ್ಸಿಗೆ ಸಂತೋಷ ಆಗಿರ್ಬೋದು, ದೈವ ಏನೋ ಪ್ರಸಾದ ಕೊಟ್ಟಿರ್ಬೋದು. ತುಳುನಾಡಿನ ಸಂಸ್ಕೃತಿಯಲ್ಲಿ ದೈವ ದೇವರು ಅಂತ ನಾವು ಹೇಳುತ್ತೇವೆ. ಯಾರು ಸಹ ಇನ್ನೀಗ ಟಿ ವಿಯಲ್ಲಿ ಕೂತು ಹೇಳ್ಬೋದು ನಮ್ಮ ವಾರಾಯಿ ಪಂಜೋಲಿಯ ಅಂತ ಕೇಳಿದಾಗೆ ದೇವದೈವರು ಅಂತ ಮಾಡಿ ಅಂತೇಳಿ. ಅದೆಲ್ಲ ನಡೆಯುವುದಿಲ್ಲ. ಇಲ್ಲೊಂದು ವಾರಾಯಿ ಪಂಜೋಲಿಯ ಹೆಸರು ಯಾಕೆ ಅಂತ ಸಹ ಕೆಲವರೆಲ್ಲ ಕೇಳಿದ್ದಾರೆ. ಒಂದೊಂದೀಗ ನಿಮ್ಮ ಮನೆತನದಲ್ಲಿರ್ಬೋದು, ಬೇರೆ ಬೇರೆ ಮನೆತನದಲ್ಲಿ ಬೇರೆ ಬೇರೆ ದೈವಗಳಿದೆ. ಅದನ್ನು ಹೆಸರನ್ನು ಬದಲಿಸುವ ಅಧಿಕಾರ ಯಾರಿಗೂ ಇಲ್ಲ, ಅದನ್ನು ಪ್ರಶ್ನಿಸುವ ಅಧಿಕಾರವಿಲ್ಲ. ಒಂದು ವೇಳೆ ಹೊಸತ್ತು ಭೂತ ಪ್ರತಿಷ್ಠೆ ಮಾಡೋದಾದರೆ ನೀವು ಕೇಳಬಹುದು, ಇದೊಂದು 700-800 ವರ್ಷದಿಂದ ಇದೇ ರೀತಿ ಆ ದೈವಗಳು ಬಂದಿದೆ ಅಂತಾದರೆ ಅದನ್ನು ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲ. ಮಾತ್ರವಲ್ಲದೆ ನಮಗೆಲ್ಲರಿಗೆ ನಂಬಿಕೆ ಉಂಟು. ನಮಗೆ ಇವತ್ತಿನವರೆಗೆ ಪ್ರಶ್ನೆ ಮಾಡುವಂಥ ಸಂಶಯ ಕೂಡ ಬರಲಿಲ್ಲ. ವಾರಾಹಿ ಪಂಜುರ್ಲಿ ಅಂತ ಆ ದೈವ ಮನೆತನದ ದೈವವಾಗಿ ಉಂಟು. ಆದರೆ ಈ ಬದಿ ಗ್ರಾಮದ ದೈವವಾಗಿ ರಾಜನ್ ದೈವ ಜಾರಂದಾಯ ಉಂಟು. ಅದರ ಜೊತೆಗೆ ಹರಕೆ ಕೋಲ ಮುಖ್ಯವಾಗಿ ಗಮನಿಸಬೇಕು. ತುಳುನಾಡಿನಲ್ಲಿ ದೇವರ ಜಾತ್ರೆ ಆದ್ಮೇಲೆ ಅಂದ್ರೆ ಗ್ರಾಮದ ದೇವರ ಜಾತ್ರೆ ಆದ್ಮೇಲೆ ಹರಕೆ ಕೋಲಗಳಾಗಿರ್ಬೋದು ಅಥವಾ ಈ ಊರಿನಲ್ಲಿ ಯಾಕೆ ಅವರ ಗ್ರಾಮ ದೇವರ ಸದಾಶಿವ ಮಹಾಗಣಪತಿ ದೇವರ ರಥೋತ್ಸವ ಆಗದೆ ಈಗ ನಾಳ್ದು ಅವರು ಮಾಡ್ತಾ ಇದ್ದಾರೆ ಅಲ್ವಾ? ಹಾಗಾದ್ರೆ ಅದು ನಂತರ ಆಯಿತು. ಅಲ್ಲಿ
ಅದರಿಂದ ಯಾವುದೇ ದೈವಸ್ಥಾನ, ಯಾವುದೇ ದೇವಸ್ಥಾನಕ್ಕೆ ಅವರವರದೇ ಆದ ಕಟ್ಟುಪಾಡುಗಳು ಇರ್ತದೆ. ಅದನ್ನು ಇನ್ನೊಬ್ಬ ಪ್ರಶ್ನಿಸುವಂತಿಲ್ಲ. ಹೀಗೆ ಸಾಮಾಜಿಕ ಜಾಲತಾಣದಲ್ಲಿ ಕೂತ್ಕೊಂಡು ಅದು ಯಾಕೆ ಮಾಡಿದ್ರಿ, ಇದು ಯಾಕೆ ಮಾಡಿದ್ರಿ ಅಂತ ಬೊಬ್ಬೆ ಹೊಡಿಲಿಕ್ಕಿಲ್ಲ. ಏನಾದರೂ ಇದ್ದರೆ ಕ್ಷೇತ್ರಕ್ಕೆ ಬನ್ನಿ ಅಂತ ಇವತ್ತು ಅವರಿಗೆ ಫೋನ್ ಮಾಡಿತು, ಹೆದರಿ ಬರೋದಿಲ್ಲ ಅಂತ ಹೇಳಿದರು. ನಮಗೆ ಅಂತ ಹೇಳಿದರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿ ನೀತಿ, ಒಂದೊಂದು ಬಾರಣೆಗಳು. ನೀವೀಗ ನಿಮ್ಮ ಮನೆಯಲ್ಲಿ ಉಂಟು ಅಂತ ಹೇಳಿದರೆ ಒಂದೊಂದು ರೀತಿಯ ವಸ್ತುಗಳನ್ನು ಕೊಡ್ತಾರೆ. ಕೆಲವರು ದೋಸೆ ಕೊಡ್ತಾರೆ, ಕೆಲವರು ಕಡುಬು ಕೊಡ್ತಾರೆ, ಕೆಲವರು ಉರ್ಪೆಲರಿ ಕೊಡ್ತಾರೆ. ಅದು ಆಯಾಯ ಮನೆತನದಲ್ಲಿ ನಡೆಯುವಂಥ ಕ್ರಮಗಳು. ಅಥವಾ ಕ್ಷೇತ್ರದಲ್ಲಿ ಇದು ಮನೆತನದ ದೈವಕ್ಕೆ ಅವರಿಗೆ ಗೊತ್ತುಂಟು, ಏನೇನು ಮಾಡಬೇಕು ಅಂತ ಗೊತ್ತುಂಟು, ಅದನ್ನು ಮಾಡ್ತಾರೆ. ಅದನ್ನು ಯಾಕೆ ಹೀಗೆ ಹೀಗೆ ಅಂತ ಪ್ರಶ್ನಿಸಲಿಕ್ಕಿಲ್ಲ. ಅದು ಕಟ್ಟಲೆ, ಈ ಕ್ಷೇತ್ರದ ಕಟ್ಟಲೆ. ಆದ್ದರಿಂದ ಈ ಕಟ್ಟಲೆಯ ಪ್ರಕಾರ ನಾವು ವರ್ತಿಸಿದ್ದೇವೆ. ಮತ್ತು ಮುಖ್ಯವಾಗಿ ಜಾರಂದಾಯನನ್ನು ದೀಪಾವಳಿಯ ಸಂದರ್ಭದಲ್ಲಿ ಉಂಡು ಮಾಡಿ ಅವರ ಹತ್ರ, ದೈವದ ಹತ್ರ ಪ್ರಶ್ನೆಯನ್ನು ಕೇಳಿ ನಾವು ಮುಂದೋಗಿದ್ದೇವೆ. ಈಗ ನಿಮ್ಮ ಪ್ರಕಾರ ಪ್ರತಿಯೊಂದು ಘಟನೆ ನಡೆದಾಗ ನಾವು AC DC ಅಲ್ಲಿಗೆಲ್ಲ ಹೋಗಿ ಪ್ರಶ್ನೆ ಕೇಳ್ತೇವೆ, ಇಲ್ಲಿ ಅವರು ಹೇಳಿದಂತೆ ಮಾಡ್ತೇವೆ. ಹಾಗೆ ದೈವತ್ವಗಳಲ್ಲಿ, ದೇವಸ್ಥಾನಗಳಲ್ಲಿ ತಂತ್ರಿಗಳು ಮತ್ತು ಪೂಜೆಯವರೆಲ್ಲ ಇದ್ದಾರೆ. ದೈವಸ್ಥಾನಗಳಲ್ಲಿ ತಂತ್ರಿಯು ವಿಭಾಗದಲ್ಲಿ ದೈವವನ್ನೇ ಉಂಡು ಮಾಡಿ ಪ್ರಶ್ನೆಯನ್ನು ಕೇಳಿ ಹೀಗೆ ಮಾಡಬಹುದಾ ಅಂತ ದಿನವನ್ನು ನಿಗದಿತಪಡಿಸಿ ನಾವು ಮುಂದೆ ಹೋದ ನಂತರ ಇನ್ನು ಯಾವ ಸಂಶಯ, ಇನ್ನೇನು ಬೇಕು ಅಲ್ವಾ? ಧೈರ್ಯವೇ ನಮಗೆ ಇರುವಂಥದ್ದು. ಅವರೇ ರಕ್ಷಿಸ್ತಾರೆ ಎಂಬ ಧೈರ್ಯ ಮಾತ್ರವಲ್ಲದೆ, ಸಾಮಾಜಿಕ ಜಾಲತಾಣದಲ್ಲಿ ಏನು ಬೇಕಾದರೂ ಹೇಳಿದರು, ನಾನು ಹೇಳೋದು ಸ್ವಲ್ಪ ಗಮನವಿಟ್ಟು ನೀವು ಒಂದು ಕ್ಷೇತ್ರಗಳಲ್ಲಿ ವರ್ಕ್ ಮಾಡಿ, ನೀವು ಒಂದು ಕ್ಷೇತ್ರವನ್ನು ಉದ್ಧಾರ ಮಾಡಿ, ಹೊರತು ಸುಮ್ಮನೆ ಅವಹೇಳನ ಮಾಡುವಂಥ ದೃಷ್ಟಿಯಿಂದ ಎಲ್ಲರನ್ನು ಅವಹೇಳನ ಮಾಡಬೇಡಿ ಅಂತ ಪ್ರಾರ್ಥಿಸಿ ತುಳುನಾಡಿನ ದೈವಗಳನ್ನು ರಕ್ಷಿಸಿ ಎಂಬ ಮಾತನ್ನು ಹೇಳ್ತೇನೆ. ಥ್ಯಾಂಕ್ ಯು. ಇವಿಷ್ಟು ರವಿ ಪ್ರಸನ್ನ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮಾನಂದ್ ಬೆಳಾಲ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.